ಹರಿಹರ ಪೀಠದಲ್ಲಿ ಭಾರಿ ಬೆಳವಣಿಗೆಗಳು ನಡೀತಾ ಇದೆ. ಸದ್ಯ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ವಚನಾನಂದ ಶ್ರೀಗಳು ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ತನ್ನ ಉಚ್ಚಾಟನೆಯ ವಿರುದ್ಧವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವಚನಾನಂದ ಶ್ರೀ ಉಚ್ಚಾಟನೆ ಬೆನ್ನಲ್ಲೇ ಮಠದ ಭಕ್ತರು ಕೂಡ ಕಿಡಿಕಾರಿದ್ದಾರೆ ಟ್ರಸ್ಟಿಗಳ ವಿರುದ್ಧ. ಮಠದ ಗೇಟ್ ಬಳಿಯೇ ಭಕ್ತರನ್ನ ಪೊಲೀಸರು ತಡೆದಿದ್ದಾರೆ. ಯಾವ ಕಾರಣಕ್ಕೂ ವಚನಾನಂದ ಶ್ರೀಗಳು ಅವರನ್ನ ಭೇಟಿ ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ತಡೆಯಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನೋಡಿ ಅಲ್ಲಿ ಪರಿಸ್ಥಿತಿ, ಇದು ಲೈವ್ ದೃಶ್ಯಗಳು, ಅಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ. ಜಿಲ್ಲೆ ಹರಿಹರ ತಾಲೂಕಿನ ಪಂಚಮಸಾಲಿ ಗುರುಪೀಠದ ಶ್ರೀಗಳಾದಂತಹ ವಚನಾನಂದ ಸ್ವಾಮೀಜಿಗಳನ್ನು ಕೂಡ ಟ್ರಸ್ಟಿಂದ ತೆಗೆದು ಹಾಕುವಂತಹ ಕೆಲಸವನ್ನು ಕೂಡ ಟ್ರಸ್ಟಿ ಅವರು ಕೂಡ ಮಾಡಿರುವಂಥದ್ದು. ಇದ್ರಿಗೆ ಮಾತಾಡೋದಕ್ಕೋಸ್ಕರ ಹಿರಿಯ ಟ್ರಸ್ಟಿ ಆದಂತಹ ಬಾವಿ ಬೆಟ್ಟಪ್ಪರು ನಮ್ಮ ಜೊತೆ ಸರಿಸ್ತಾರೆ. ಏನೆಲ್ಲ ನಿರ್ಣಯ ತಗೊಂಡ್ರಿ ಇವತ್ತು? ಈಗಾಗಲೇ ಸವಿಸ್ತಾರವಾಗಿ ನಾನು ಎಲ್ಲದನ್ನ ಹೇಳಿದ್ದೇನೆ. ಪುನಃ ಅದನ್ನು ರಿಪೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಏನು ಒಪ್ಪಂದ ಮಾಡಿಕೊಂಡು ಸ್ವಾಮೀಜಿಗಳನ್ನ ಕರೆ ತಂದಿದ್ರ, ಏನು ಕತೆ ಅನ್ನೋದು ಸರ್? ಕರೆ ತರುವಾಗನೇ ನೀವು ಕೆಲವೇ ದಿನಗಳಲ್ಲಿ ಆ ಶ್ವಾಸಪೀಠವನ್ನು ತ್ಯಾಗ ಮಾಡಿ ಇಲ್ಲಿ ಬರಬೇಕು, ಪೂರ್ಣ ಟೈಮು ಇಲ್ಲಿರಬೇಕು ಅನ್ನುವಂಥ ಒಪ್ಪಂದ ಮಾಡ್ಕೊಂಡು ಅವ್ರನ್ನ ಕರ್ಕೊಂಬಂದಿದ್ವಿ. ಆದರೆ ಇವತ್ತು ನಾಳೆ ನಾಡ್ದ 1 ತಿಂಗಳು 2 ತಿಂಗಳು ವರ್ಷ ಅಂತೇಳಿ 8 ವರ್ಷ ದೆಬ್ಬಿದ್ರು. ಕೊನೆಗೂ ಕೂಡ 10ನೇ ತಾರೀಕು ನಾವು ಮೀಟಿಂಗ್ ಮಾಡಿದಾಗ 24ರೊಳಗೆ ನಿಮ್ಮ ತೀರ್ಮಾನ ಹೇಳ್ಬೇಕಂತೇಳಿ ಗಡುವು ಕೊಟ್ಟಿದ್ವಿ. ಆದರೆ ಅವ್ರು ಇಲ್ಲಿ ತನಕ ಕೂಡ ಅವ್ರು ಯಾವ ಅಭಿಪ್ರಾಯ ನಮಗೆ ಹೇಳಿಲ್ಲ. ಆದ್ದರಿಂದ ಇವತ್ತಿನ ಸಭೆಯಲ್ಲಿ ಅವರನ್ನು ಉಚ್ಚಾಟನೆ ಮಾಡುವ ತೀರ್ಮಾನ ತೆಗೆದುಕೊಂಡಿದ್ವಿ. ಅಲ್ಲ ಸರ್, ಇವತ್ತು ಸಭೆಯಲ್ಲಿ ಎಷ್ಟು ನಿರ್ಣಯಗಳನ್ನ ಅಂದರೆ ತೆಗೆದುಹಾಕೋದಕ್ಕೆ ಕಾರಣಗಳೇನೋ 12 ಕಾರಣಗಳೇನೋ ಇಟ್ಟಿದ್ರಂತೆ, ಯಾವ್ಯಾವ ಅನ್ನುವಂಥದ್ದು ಸರ್? ಅದರಲ್ಲಿ ಸವಿಸ್ತರವಾಗಿ ಬರೆದಿದ್ದೀವಿ. ಅದು ಮತ್ತೆ ಬಾಯಲ್ಲಿ ಹೇಳಿದರೆ ಹಿಂದೆ ಮುಂದೆ ಆಗ್ಬೋದು. ಅದಕ್ಕೆ ನಿಮಗೆ ಬೇಕಾದ್ರೆ ಕಾಪಿಯನ್ನು ತಗೊಳ್ರಿ. ಸರ್, ಮಠದ ಭಕ್ತರು ಒಂದು ಆರೋಪ ಮಾಡ್ತಾ ಇದ್ದಾರೆ, ಈ ಸ್ವಾಮೀಜಿಗಳು ಅದರಲ್ಲೂ ಆಡಳಿತಾಧಿಕಾರಿಗಳು ಲೆಕ್ಕ ಕೇಳಿದಕ್ಕೆ ಟ್ರಸ್ಟಿಗಳು ಈ ರೀತಿಯಾಗಿ ಆ ಸ್ವಾಮೀಜಿಗಳನ್ನ ತೆಗೆದುಹಾಕುವಂತ ಕೆಲಸ ಮಾಡ್ತಾ ಇದೆ. ಯಾರು ಬೇಕಾದ್ರೆ ಯಾವಾಗ ಬೇಕಾದ್ರೆ ಬಂದು ನೋಡ್ಬೋದು, ನೋಟಿಸ್ ಬಿಡಿ ಹೆಚ್ಚು. ಇದರ ಮೂಲ ಹೇಳ್ತೀನಿ ನಾನು. ಇದು ಬೆಳವಣಿಗೆ ಆಗಬೇಕಾದ್ರೆ ಕಾರಣ ಸ್ವಾಮೀಜಿಯವರು ನನ್ನನ್ನು ಸೋಲ್ ಟ್ರಸ್ಟಿ ಮಾಡಿರಿ ಅಂತ ಹೇಳಿದರು. ಸೋಲ್ ಟ್ರಸ್ಟಿ ಅವರೊಬ್ಬರೇ, ಬೇರೆ ಯಾರೂ ಬೇಡ. ಇದು ಆವಾಗಿನಿಂದ ಉಲ್ಬಣ ಆಯಿತು. ಟ್ರಸ್ಟು ಒಪ್ಪಲಿಲ್ಲ. ಆದ ಕಾರಣ ಸೋಲ್ ಟ್ರಸ್ಟಿ ನಾವು ಮಾಡಲಿಲ್ಲ. ಇದರ ಮುಂದಿನ ಭಾಗ ಇದು ಆಗಿದೆ ಸರ್. ಪ್ರಮುಖವಾಗಿ ಇವತ್ತು ಎಷ್ಟು ಜನ ಕೋರಮ್ ಇತ್ತು ಸರ್ ಟ್ರಸ್ಟಿ ಅವ್ರದ್ದು? ಎಷ್ಟು ಜನ ಸ್ವಾಮೀಜಿಯವ್ರನ್ನ ತೆಗೆದುಹಾಕೋದಕ್ಕೆ ಒಪ್ಪಿಗೆ? ಎಷ್ಟು ಜನ ಪ್ರಶ್ನೆನೇ ಇಲ್ಲ. ಫುಲ್ ಕೋರಮು, ಸರ್ವಾನುಮತ. ಔಟ್ ಆಫ್ 15 ಟ್ರಸ್ಟಿ 2 ಅಫೆಂಟು. 13 ಜನ ಪೈಕಿ ಒಬ್ಬರು ಫೋನ್ ಮುಖಾಂತರ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ. ಎಲ್ಲರೂ ಸೇರಿಬಿಟ್ಟು ಸರ್ವಾನುಮತ ತೀರ್ಮಾನ ತಗೊಂಡಿದ್ವಿ. ಅಲ್ಲ, ಕೆಲವೊಬ್ಬರು ಟ್ರಸ್ಟಿ ಅವರು ಬಾಬಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಇದು ನಾವು ವಿರೋಧ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಅಟೆಂಡ್ ಆಗಲಿಲ್ಲ. ಟ್ರಸ್ಟಿ ಅಂತಂದರೆ ಸಿಸ್ಟಮು ಕೋರಮ್ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಅವ್ರು ಬಂದು ಸಹಿ ಮಾಡಬೇಕು, ಮಾಡಲಿಲ್ಲ. ಆದರೆ ಒಂದು ಕಡೆ ಶ್ವಾಸ ಪೀಠದಲ್ಲಿ ಇದ್ದಾರೆ, ಇನ್ನೊಂದು ಕಡೆ ಪಂಚಮಸಾಲಿ. 2 ಪೀಠದಲ್ಲಿ ಇದ್ದಂತಹ ಸ್ವಾಮೀಜಿಗಳನ್ನ ಒಂದು ಪೀಠದಲ್ಲಿ ಇರಿ ಅಂತಂದು ನೀವು ಮೊದಲೇ ಎರಡೂ ಹಡಿಗೆ ಮೇಲೆ ಕಾಲಿಟ್ಟೆ ದಡ ಮುಟ್ಟಕ್ಕೆ ಆಗೋದಿಲ್ಲ. ಇದು ದೊಡ್ಡ ಸಮಾಜ. ರಾಜ್ಯ ಬೇರೆ ರಾಜ್ಯದಲ್ಲಿ ಸಮಾಜ ಇದೆ, ಓಡಾಡಬೇಕಾಗತ್ತೆ. ಪೂರ್ಣ ಇರಬೇಕು ಅಂತಿಕೊಂಡು ಒಪ್ಪಿದ್ರು. ಆದರೆ ಆಗಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ 24/2018 ಪ್ರಮಾಣ ವಚನ ನಾನೇ ಕೊಟ್ಟಿದ್ದೆ ಅವರಿಗೆ. ನಾನೇ ಕೊಟ್ಟಿದ್ದು. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ, ಏನು ಪಂಚಮಸಾಲಿ ಸಮಾಜದ ಉನ್ನತಿಗಾಗಿ, ಸೇವೆಗಾಗಿ ನಾನು ಸರ್ವತ ಟ್ರಸ್ಟಿನ ಬಯಲಾ ಪ್ರಕಾರ ನಡೀತೆ ಅಂತಕೊಂಡು ಅದು ಉಲ್ಲಂಘನೆ ಆಯಿತು. ಅದಕ್ಕೆ ಸರ್, ಇವಾಗ ಮಠದ ಹೊರಗೆ ಸಾಕಷ್ಟು ಭಕ್ತಿರಿದ್ದಾರೆ, ಅವ್ರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸಮಾಜಕ್ಕೆ ಏನಂತ ಹೇಳೋದಕ್ಕೆ ಇಷ್ಟ? ನಮ್ಮವರೇ ಶಾಂತಿ ಇರಬೇಕು. ಕೆಲವೊಂದು ಸಲ ಗ್ರಹಣ ಹಿಡಿಯುತ್ತೆ, ಆ ಗ್ರಹಣ ಬಿಡುತ್ತೆ, ಶಾಂತವಾಗಿರಿ. ಪದೇ ಪದೇ ಸ್ವಾಮೀಜಿಗಳನ್ನ ಬದಲಾವಣೆ ಮಾಡೋದ್ರಿಂದ
ಸಮಾಜಕ್ಕೆ ಯಾವ ರೀತಿಯ ಒಂದು ಸಂದೇಶ ಕೊಡ್ತೀರಿ ಟ್ರಸ್ಟಿಗಳು ಅನ್ನುವಂಥದ್ದು ಸರ್? ಇದು ನಮ್ಮದು 2008ರಲ್ಲಿ ಶುರುವಾಯ್ತಲ್ಲ, ಟ್ರಯಲ್ ಆ್ಯಂಡ್ ಎರರ್. ಇದು ಟ್ರಯಲ್ ಆ್ಯಂಡ್ ಎರರ್. ಸಮಸ್ತ ಅಲ್ವಾಡೇಷನ್ ಬಲ್ಲು ಕಂಡು ಹಿಡಬೇಕಾದ್ರೆ ಎಷ್ಟು ಪ್ರಯೋಗ ಮಾಡಿ. ಮಠದ ಭಕ್ತರಾಗಿರುವ ಅಜಯ್ ಕುಮಾರ್ ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸೋಣ. ಅಜಯ್ ಕುಮಾರ್ ಅವರೇ, ಏನ್ ಹೇಳ್ತೀರಿ ಈ ಗೊಂದಲದ ಕುರಿತಾಗಿ? ಮೇಡಮ್, ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು. ಸ್ವಾಮೀಜಿಗಳು ಏನು ಆ ಮಠಕ್ಕೆ ಬಂದಿರತಕ್ಕಂತ ಹಣ, ಅದರಲ್ಲಿ ಏನ್ ಖರ್ಚು ಮಾಡಿದಿರ ಅದನ್ನ ಲೆಕ್ಕ ಕೊಡಿ ಅಂತೇಳಿ ಟ್ರಸ್ಟ್ನವರಿಗೆ ಕೇಳಿರ್ತಕ್ಕಂಥದ್ದು. ಅದನ್ನ ಕೊಟ್ಟಿದ್ದಿದ್ರೆ ಈ ಗೊಂದಲ ಆಗ್ತಿರ್ಲಿಲ್ಲ. ಅದು ಕೊಡದೇ ಇರೋದ್ರಿಂದ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥವ್ರು ಸಹಿತ ವಿರೋಧ ಆಗಿದ್ರು. ಸ್ವಾಮೀಜಿ ಅವ್ರ ಜೊತೆಗೂಡಿ ಏನು ಸಾರ್ವಜನಿಕರು ಭಕ್ತರ ಹಣನ ನೀವು ಖರ್ಚು ಮಾಡಿದ್ದನ್ನ ಲೆಕ್ಕ ಕೊಡಿ ಅಂತ ಕೇಳಿದಾಗ ಅವ್ರು ಅದನ್ನ ತಿರುಗಿ ಬಿದ್ದು ಅವ್ರನ್ನ ಉಚ್ಚಾಟನೆ ಮಾಡೋ ಕೆಲಸ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬಂದಿರೋದು. ಬಟ್ ಟ್ರಸ್ಟಿ ಏನ್ ಹೇಳ್ತಾರೆ ಅಂದ್ರೆ, ಲೆಕ್ಕ ಯಾವಾಗ ಬೇಕಾದ್ರೂ ಬಂದು ತಗೋಬಹುದು, ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ದೀವಿ, ಆ ಪ್ರಶ್ನೆನೇ ಬರಲ್ಲ ಅಂತಾರೆ. ಇಲ್ಲ, ಈಗ ಈ ಹಿಂದೆನೂ ಕೂಡ ಇವರು ಲೆಕ್ಕ ಕೊಡಿ ಅಂತಂದಾಗ, ಇಲ್ಲ ನಾವು ನೀವಿಬ್ರೇ ಬನ್ರಿ, ಮೂವರೇ ಬರ್ರಿ ಅಂತೇಳಿ ಕೇಳಿದ್ರು. ಇಲ್ಲ, ಭಕ್ತರ ಹಣ, ಅದು ಸರ್ಕಾರನೂ ಕೂಡ 15 ಕೋಟಿ ದುಡ್ಡು ಕೊಟ್ಟಿದೆ, ಅದನ್ನ ಸಾರ್ವಜನಿಕರ ಮುಂದೆ ಭಕ್ತರ ಮುಂದೆ ಲೆಕ್ಕ ಕೊಡಿ ಅಂತ ಕೇಳಿದ್ದು. ಅದಕ್ಕೆ ಇವ್ರು ಯಾರು ಸ್ಪಂದಿಸಿಲ್ಲ ಮ್ಯಾಮ್. ಅದು ಸ್ಪಂದಿಸದೇ ಇರೋದ್ರಿಂದ ಈ ಗೊಂದಲಕ್ಕೆ ಕಾರಣ ಆಗಿದೆ. ಸೊ ಈಗ ಅವರು ಒಂದು ವಿಷಯನ ಇಟ್ಕೊಂಡಿದ್ದಾರೆ, ಏನು ಅಂದ್ರೆ ಬೈಲಾ ಪ್ರಕಾರವಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಹಂತದಲ್ಲಿ 2ರಲ್ಲಿ 1 ಮಠದಲ್ಲಿ ಇರ್ತೀನಿ ಅಂತ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಅದರಂತೆ ಅವ್ರು ನಡ್ಕೋಬೇಕಿತ್ತು ಅಂತ. ಈಗ ಅದೇ ಆಗದೆ ಇರೋದೇ ಈಗ ಅವ್ರಿಗೂ ಒಂದು ಅಸ್ತ್ರ ಆಯ್ತಲ್ಲ. ಈಗ ಒಂದೇ ಮಠದಲ್ಲೇ ಇದ್ದಾರೆ ಮೇಡಮ್, ಅವ್ರು ಯಾವಾಗ್ಲೂ ಕೂಡ ಪಂಚಮಸಾಲಿ ಹರಿಹರ ಪೀಠದಲ್ಲೇ ಇದ್ದಾರೆ. ಅವ್ರ ಪೀಠ ಬಿಟ್ಟು ಎಲ್ಲೂ ಹೋಗಿಲ್ಲ. ಶ್ವಾಸ ಮಠ ಇದೇ ಮಠದಲ್ಲಿ ಇದಾರೆ ಮೇಡಮ್, ಯಾವ ಮಠಕ್ಕೂ ಹೋಗಿಲ್ಲ. ಅವ್ರು ಹೇಳ್ತಾರೆ, ಅವ್ರು ಇವತ್ತಿನವರೆಗೂ ಕೂಡ ಹರಿಹರ ಪೀಠದಲ್ಲೇ ಇದಾರೆ. ಎಲ್ಲ ಬಂದಂತ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ಕೊಳ್ತಾ ಅಲ್ಲೇ ಇದಾರೆ. ಅವರು ಅಲ್ಲಿ ಬಿಟ್ಟು ಎಲ್ಲೂ ಹೋಗಿಲ್ಲ ಅವರು. ಅವ್ರ ಗಂಭೀರ ಆರೋಪನೇ ಅದು. ಶ್ವಾಸಪೀಠ ಮತ್ತೆ ಇದು 2 ದೋಣಿಗಳಲ್ಲೂ ಕಾಲಿಡೋದಕ್ಕೆ ಸಾಧ್ಯ ಇಲ್ಲ, ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ಅವ್ರು ಕರ್ಕೊಂಬರೋ ಟೈಮಲ್ಲೇ ನಾವು ಹೇಳಿದ್ವಿ ಅಂತ. ಇಲ್ಲ ಮೇಡಮ್, ಈಗ ಒಲ್ಲದ ನೆಂಟನಿಗೆ ಮೊಸರಲ್ಲಿ ಕಲ್ಲು ಅಂತಾರಲ್ಲ, ಹಂಗೆ ಇವ್ರಿಗೆ ಬೇಡ ಆಗಿದೆ ಆ ಸ್ವಾಮೀಜಿ ಅವ್ರ ಲೆಕ್ಕ ಕೇಳಿರೋದು ವಿರೋಧ ಮಾಡ್ಕೊಂಡು ಈ ರೀತಿ ಕತೆ ಕಟ್ತಾ ಇದಾರೆ. ಬಿಟ್ರೆ ಅವರು ಸರಿ ಇದಾರೆ, ಮಠದಲ್ಲೇ ಇದಾರೆ, ಮಠ ಬಿಟ್ಟು ಎಲ್ಲೂ ಹೋಗಿಲ್ಲ. ಆದ್ರೆ ಈಗ ಟ್ರಸ್ಟಿಗಳೆಲ್ಲರೂ ಕೂಡ ಒಂದ್ ಸೈಡಾ ಸ್ವಾಮೀಜಿ ವಿರುದ್ಧನ? ಅದರಲ್ಲೂ ಕೂಡ ಟ್ರಸ್ಟಿಗಳು ಕೆಲವರು ವಿಶೇಷ ಆಹ್ವಾನಿತರು ಅಂತ ಇದ್ದಾರೆ. ಅದರಲ್ಲಿ ತುಂಬಾ ಜನ ವಿರುದ್ಧವಾಗಿದ್ದಾರೆ, ಟ್ರಸ್ಟಿಗಳ ವಿರುದ್ಧವಾಗಿದ್ದಾರೆ, ಸ್ವಾಮೀಜಿ ಪರವಾಗಿದ್ದಾರೆ. ಹಾ, ಎಲ್ಲರೂ ಕೂಡ ಅವರ ಟ್ರಸ್ಟಿಗಳ ಪರವಾಗಿಲ್ಲ. ಅವ್ರು ಕೇಳ್ತಾ ಇರೋ ಸರಿ ಇದೆ ಅಂತ ಹೇಳಿ ಅದರಲ್ಲಿ ವಿಶೇಷ ಆಹ್ವಾನಿತರು ಟ್ರಸ್ಟಿಗಳು ಸಹಿತ ಕೇಳ್ತಾ ಇದ್ದಾರೆ, ಕೆಲವರು ಅದರಲ್ಲಿ. ಓಕೆ, ಥ್ಯಾಂಕ್ ಯು ಅಜಯ್ ಕುಮಾರ್ ಅವರೇ, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ.